ಅಮ್ಮ ಎಲ್ಲ ಪ್ಲೇನ್ ಕ್ರಾಶ್ ಆಗಿ ನಾನು ಒಬ್ಳೆ ಬಂದಿದ್ದೀನಲ್ಲಪ್ಪ, ಯಾರು ಇಲ್ಲ. ಎಲ್ಲಿ ಬಂದಿದ್ದೀನಿ? ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್ ಮಾಡಿ. ಅಯ್ಯೋ ಯಾರಾದ್ರೂ ಹೆಲ್ಪ್ ಮಾಡಿ, ನಮ್ಮ ಮನೆ ಆರ್.ಆರ್. ನಗರಕ್ಕೆ ಹೋಗ್ಬೇಕು ಪ್ಲೀಸ್. ನಾನು ಗಾಡಲ್ಲಿ ಕಳ್ದು ಹೋಗಿದ್ದೀನಿ, ಪ್ಲೀಸ್ ಇದ್ದೀರಾ ಯಾರಾದ್ರೂ? ಅಯ್ಯೋ ಯಾರು ಇಲ್ಲ ಅಲ್ಲಿ. ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡ್ತೀರಾ? ನನಗಾಗ್ತಾ ಇಲ್ಲ, ಇಲ್ಲಿ ಭಯ ಆಗ್ತಿದೆ, ಏನೇನೋ ಸೌಂಡು. ನನ್ ಮನೆಗೆ ಹೋಗ್ಬೇಕು, ನನ್ ಮನೆಗೆ ಹೋಗ್ಬೇಕು, ಹೆಲ್ಪ್ ಮಾಡಿ ಅಮ್ಮ. ನಾನು ಯಾರು ನೀವು? ನಾನು ಸೂಸನ್. ಸೂಸನ್ ಸೂಸನ್ನಾ? ನಿಮಗೆ ಟಾರ್ಜನ್ ಗೊತ್ತಿದ್ಯಾ? ಹಾ, ಟಾರ್ಜನ್ ಗೊತ್ತು. ಅವ್ರ ಚಿಕ್ಕಪ್ಪನ ಮಗ ಸೂರ್ಜನ್. ಹೌದು, ಅವ್ರು ಎಲೆ ಕಟ್ಕೋತಾರಲ್ಲ, ನಿಮ್ದೆಲ್ಲಿದೆ ಎಲೆ? ಎಲೆ ಕಟ್ಕೊಂಡಿದ್ದೆ, ಬರ್ಬೇಕಾದ್ರೆ ಎಲ್ಲ ಉದ್ರೋಯ್ತು. ಮತ್ತೆ ಇದು ಬಟ್ಟೆ ನಂತರನೇ ಬರ್ಬೇಕಾದ್ರೆ ಎಲ್ಲೆತ್ತು, ನಡ್ತಾ ನಡೀತಾ ಒಂದೊಂದು ಎಲೆ ಬಿದ್ದು ಬಿದ್ದು ಖಾಲಿ ಆಯ್ತು. ಆಮೇಲೆ ಅಲ್ಲಿ ನಮ್ದು ಆಫೀಸರ್ ಇದ್ದಾರೆ, ಅವ್ರು ಬಟ್ಟೆ ಒಗ್ದು ಹಾಕಿದ್ರು, ಅದನ್ನ ಹಾಕೊಂಡು ಬಂದೆ. ಚೆನ್ನಾಗಿದ್ಯಾ? ಓ, ನಮ್ಮ ಫಾರೆಸ್ಟ್ ಆಫೀಸರ್ ಬಟ್ಟೆ ಕದ್ದು ಹಾಕೊಂಡ್ ಬಂದಿದ್ದೀರಾ? ಸರಿ, ನೀವೇನಿಲ್ಲಿ ನಮ್ಮ ಕಾಡಲ್ಲಿ? ಅಯ್ಯೋ ಯಾಕೆ ಕೇಳ್ತೀರಾ ಸೂಸನ್ ಅವ್ರೆ, ನಮ್ಮ ಫ್ಲೈಟ್ ಕ್ರಾಶ್ ಆಗಿ ನಾನು ಒಬ್ಳೆ ಉಳ್ಕೊಂಡಿರೋದು, ಕಾಡಲ್ಲಿ ಬಂದು ಬಿದ್ದಿದ್ದೀನಿ. ನನಗೆ ಮನೆಗೆ ಹೋಗ್ಬೇಕು, ಹೆಲ್ಪ್ ಮಾಡಿ ಪ್ಲೀಸ್. ಎಲ್ಲಿಗೆ? ಮನೆಗೆ. ಮನೆಗೆ ಹೋಗ್ಬೇಕಾ? ಹೌದು. ಬನ್ನಿ ನಮ್ಮ ಮನೆಗೆ ಹೋಗುವ. ಬೇಡ ಬೇಡ, ನಾನು ನಮ್ಮನೆಗೆ ಹೋಗ್ಬೇಕು. ನೋಡಿ, ಇಲ್ಲಿ ಕಾಡು, ಇಲ್ಲಿ ಯಾರು ಇಲ್ಲ, ನಾನು ನೀವು. ನಿಮ್ಗೆ ಮನೆಗೆ ಹೋಗಕ್ಕಾಗಲ್ಲ, ನಾವಿಲ್ಲೇ ಮದುವೆಯಾಗಿ ಮಕ್ಕಳು ಮಾಡಿ ಇಲ್ಲೇ ಸಂಸಾರ ಮಾಡೋಣ. ಏನ್ ಮಾತಾಡ್ತೀರಾ? ಬುದ್ಧಿ ಇದೆಯಾ? ನಿನ್ನಿಂದ ನಾನು ಸೇವ್ ಆಗ್ಬೇಕು ಅಂತಂದ್ರೆ ನಮ್ಮ ಕಾಡನ್ನ ರಕ್ಷಣೆ ಮಾಡೋ ಇಬ್ರು ಮುಖ್ಯವಾದ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ಕರೆದ್ರೆ ನಾನು ಸೇಫ್ ಆದಂಗೆ. ಕರಿಯೋಣ? ಕರೀಲ? ನಾನೇ ಕರೀಲ? ಅದಕ್ಕಿಂತ ಮುಂಚೆ ಶೋ ಓಪನಿಂಗ್ ಸ್ಪಾನ್ಸರ್ ಕೊಟ್ಟಿದ್ದಾರೆ ಪಾಪ ಅವರು. ಇದು ನಿಮ್ಮೆಲ್ಲರ ನೆಚ್ಚಿನ ಶೋ, ನಿವ್ಯಾ ಪ್ರೆಸೆನ್ಸ್ ಸೀರೀಸ್ ಸೂಪರ್ ಮಾಮ್ಸ್. ವೆಲ್ಕಮ್ ಟು ದ ಶೋ. ನಮ್ಮ ಶೋನ ಟೈಟಲ್ ವಿನ್ನರ್ ಕೊಡ್ತಿದ್ದಾರೆ ಕಾಸಾ ಗ್ರ್ಯಾಂಡ್ ರಿಯಲ್ ಎಸ್ಟೇಟ್ ಅವರು, ಬರೋಬ್ಬರಿ 5 ಲಕ್ಷ ರೂಪಾಯಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಕಾಡಿನ ಥೀಮ್, ದ ಫಾರೆಸ್ಟ್ ಥೀಮ್. ಬರ್ಲಿ ಜೋರಾದ ಚಪ್ಪಾಳೆ. ಶೂಟಿಂಗ್ ನೋಡ್ಬೇಕು ಕಾಡಲ್ಲಿ. ಮೊದಲನೇದಾಗಿ ಸಿರಿ ಕನ್ನಡದ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮೇಡಮ್, ಇಲ್ಲಿ ಶೂಟಿಂಗಿಗೆ ನಾವಿಬ್ರೇನಲ್ವ, ಬೇರೆ ಯಾರಾದ್ರೂ ಬರ್ತಾರೆ, ಕರಿತೀನಿ ತಾಳಿ. ಈಗ ಕಾಡು ಇಲ್ಲದೆ ನಾಡಿಲ್ಲ, ಕಾಡಿಂದಲೇ ನಾವೆಲ್ಲ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಬ್ಯೂಟಿಫುಲ್ ಜಡ್ಜಸ್ ನ ವೆಲ್ಕಮ್ ಮಾಡೋಂತ ಸಮಯ ಆದ. ಜಡ್ಜಸ್ ಇವತ್ತು ಜಡ್ಜಸ್ ಅಲ್ಲ, ಅವರಿಬ್ರು ನಮ್ಮ ರೇಂಜ್ ಆಫೀಸರ್ಸ್. ಸೊ ಲೆಟ್ಸ್ ವೆಲ್ಕಮ್ ಬ್ಯೂಟಿಫುಲ್ ಶ್ವೇತಾ ಮ್ಯಾಮ್, ಹಾಗೇನೆ ದ ವೆರಿ ಹ್ಯಾಂಡ್ಸಮ್ ಸಿಹಿ ಕಹಿ ಚಂದ್ರು ಸರ್. ಬರಲಿ ಜೋರಾದ ಚಪ್ಪಾಳೆ. ಮರಗಳೇ ನಿಜವಾದ ದೇವರು, ಈ ಪ್ರಾಣಿ ಏ ಕಾಡಲ್ಲಿ ಚೆನ್ನಾಗಿದೆ, ಕಾಡಲ್ಲಿ ನೀವು ಮಾತ್ರ ಕಾಡು ಬಿಟ್ಟು ಹೋಗ್ಬಾರ್ದು, ನೀವು ಇಲ್ಲೇ ಪ್ಲೀಸ್. ಮೊದಲನೇದಾಗಿ ಶ್ವೇತಾ ಮ್ಯಾಮ್ ಹಾಗೆ ಚಂದ್ರು ಸರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿನಗೂ ಅಷ್ಟೇ
ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. Thank you. ಅಷ್ಟೇ. ಥ್ಯಾಂಕ್ ಯು ಸರ್. ನಿನ್ನ ಆಸೆಗಳು ಕನಸುಗಳು ಎಲ್ಲ ಈಡೇರಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅಯ್ಯೋ, ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು ವಿತ್ ಆಲ್ ಸಕ್ಸಸ್. ಥ್ಯಾಂಕ್ ಯು. Thank you. ನಿಮಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೈ ನಿಮ್ಗೂ ಕೂಡ? ಮೋಸ್ಟ್ ಫೇವ್ರೆಟ್ ಟೂ ಪೀಪಲ್ ಇನ್ ಮೈ ಲೈಫ್, ಟು ಬಿ ವೆರಿ ಫ್ರಾಂಕ್. ಯಾಕೆಂತಂದ್ರೆ ದಿಸ್ ಶೋ ಇಸ್ ಸೋ ಸ್ಪೆಷಲ್ ಟು ಆಲ್ ಆಫ್ ಅಸ್ ಅಂಡ್ ಯು ಬೋತ್ ಆರ್ ಡೂಯಿಂಗ್ ಸಚ್ ಅನ್ ಅಮೇಸಿಂಗ್ ಜಾಬ್. ಸೊ ಹಾಗಾಗಿ ನಿಮ್ಮಿಬ್ಬರಿಗೂ ಸ್ಪೆಷಲ್ ಆಗಿ ಈ ವರ್ಷಕ್ಕೆ ತುಂಬಾ ಒಳ್ಳೇದಾಗ್ಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಥ್ಯಾಂಕ್ ಯು. ಸಿರಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಈ ವರ್ಷ ಈಡೇರಲಿ. ಸೊ ವಿಶ್ ಯು ಆಲ್ ಎ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಮೇಡಮ್, ಅವರಿಬ್ರು ಬಂದಾಯ್ತು, ಇಲ್ಲೆರಡು ಸೀಟ್ ಖಾಲಿದೆ, ಇಲ್ಲಿ ಯಾರಾದ್ರೂ ಬರ್ತಾರಾ? ಇವತ್ತು ಹೊಸ ವರ್ಷ ಅಂದ್ಮೇಲೆ ಯಾರಾದ್ರೂ ಸ್ಪೆಷಲ್ ಆಗಿ ಇರ್ಬೇಕಲ್ವಾ? ಹೊಸ ವರ್ಷಕ್ಕೆ ಸ್ಪೆಷಲ್ ಆಗಿ ಇರ್ಬೇಕಲ್ವಾ? ಅದಕ್ಕೆ ಸ್ಪೆಷಲ್ ಗೆಸ್ಟ್ ಇದಾರೆ ಇವತ್ತು. ಸ್ಪೆಷಲ್ ಗೆಸ್ಟು? ಹೌದು. ಬೇಗ ಕರೀರಿ ಮೇಡಮ್, ಪ್ಲೀಸ್ ಮೇಡಮ್. ಇವರು ಆನೆಗಳನ್ನ ಮಕ್ಕಳಂತೆ ಸಾಕಿರೋ ತಂದೆ ತಾಯಿ. ತಮ್ಮ ಪ್ರಾಣನೇ ಪಣಕ್ಕಿಟ್ಟು ಪ್ರಾಣಿಗಳಿಗಾಗಿ ಬದುಕ್ತಾ ಇರೋ ಅಂತಹ ಒಂದು ಜೀವ. ಭಾರತಕ್ಕೆ ಆಸ್ಕರ್ ಪ್ರಶಸ್ತಿ ತಂದುಕೊಟ್ಟ ಕೀರ್ತಿ ಈ ದಂಪತಿಗಳದು. ಅವ್ರು ಯಾರು ಅಂತ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ. ಎಲಿಫೆಂಟ್ ವಿಸ್ಪರರ್ಸ್ ಅನ್ನೋ ಡಾಕ್ಯುಮೆಂಟ್ ಮೂಲಕ ನಮ್ಮೆಲ್ಲರಿಗೂ ಪರಿಚಯ ಆಗಿ ಆಸ್ಕರ್ನ ಇಂಡಿಯಾಗೆ ತಗೊಂಡ್ ಬರೋಕ್ಕೆ ಸಹಾಯ ಮಾಡಿದಂತ ಈ ದಂಪತಿಗಳು ಇವತ್ತು ನಮ್ಮ ಸಿರಿ ಸೂಪರ್ ಮಾಮ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಬೋಮನ್ ಸರ್ ಹಾಗೂ ಬೆಳ್ಳಿ ಮೇಡಮ್ ಆನ್ ಸ್ಟೇಜ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಗೆ ತುಂಬಾ ಖುಷಿ ಆಗಿದೆ. ನಿಮ್ಗೆ ಖುಷಿ ಆಯ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು? ಹೌದಾ? ಇಲ್ಲಿಗೆ ಬಂದು ನಾವು ಈ ಮಾರಿ ಮೇಡಲೆಲ್ಲ ಹತ್ತಿ ನಮ್ಮ ಮಾರಿ ನಾನು ಮಾತಾಡಿಲ್ಲ, ಕತೆ ಮಾಡಿಲ್ಲ. ಅದು ಇಲ್ಲಿಗೆ ಬಂದು ನಮ್ಗೆ ತುಂಬಾ ಖುಷಿ ಆಗಿದೆ. ನಿಮ್ಮ ಒಂದು ಜೀವನದ ಕತೆ ಏನಿದೆ, ನೀವು ಡೈಲಿ ಹೇಗೆ ಬದುಕ್ತಿರಲ್ಲ ಆನೆಗಳ ಜೊತೆ, ಅದನ್ನೆಲ್ಲ ಒಂದು ಪಿಕ್ಚರ್ ಮಾಡಿ ಡಾಕ್ಯುಮೆಂಟ್ರಿ ಮಾಡಿ ಅದಕ್ಕೆ ಆಸ್ಕರ್ ಸಿಕ್ಕಿದೆ. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ ಅದ್ರ ಬಗ್ಗೆ? ಆನೆ ಮರಿ ಒಂದು ಅಮ್ಮ ಇಲ್ಲ ಆನೆ ಮರಿ ತಕೊಂಡು ಹೋಗ್ಬಿಟ್ಟು ನಮ್ಮ ಸಾಕಿ ದೊಡ್ಡದು ಮಾಡಿ ಅದು ಒಂದು ಡಾಕ್ಯುಮೆಂಟ್ ಎತ್ತಿ ಇದಕ್ಕೆ ಇದು ಮಾಡಿದ್ರು. ಕರೆಂಟ್ ಸಾಕಲ್ಲ, ಅಮ್ಮ ಸತ್ತೋಗ್ಬಿಡ್ತು. ನಮ್ಮ ಮರಿ ಬಂದು ಊರೊಳಗೆ ಬರೋ ಹೊತ್ತಿಗೆ ಅಮ್ಮ ಈ ಮರಿ ಆಗ್ಬಿಡ್ತು. ಈ ಮರಿ ಆಳುಗಳೆಲ್ಲ ನಮ್ಮ ಫಾರೆಸ್ಟ್ ಆಳುಗಳು ಹಿಡ್ದು ಮಡಗಿದ್ರು. ಆಮೇಲೆ ನಮ್ಮನ್ನ ಹೇಳಿ ಕಳಿಸಿದ್ರು. ಆಮೇಲೆ ಅಲ್ಲಿ ಬಂದ್ಬಿಟ್ಟು ನಾನು ಅಲ್ಲಿಂದ ಬಂದು ಸ್ವಲ್ಪ ಅವತ್ತು ತುಂಬ ಡ್ಯಾಮೇಜ್ ಆಗಿತ್ತು ಆನೆ ಮರಿ. ಸರಿ ಇದು ಬದುಕ್ತದ ಬದುಕಲ್ಲ ನನಗೆ ಸಂದೇಹ ಆಗ್ಬಿಡ್ತು. ಆಮೇಲೆ ಸರಿ ದೇವ್ರಿಗೆಲ್ಲ ನಾನೊಂದು ಕಾಣಿಕೆ ಮಾಡಿ ಕಟ್ಟಿ ಆ ಆನೆ ಮರಿ ನಾನು ಜೀವ ಮಾಡಿ ದೊಡ್ಡದು ಮಾಡಿ ಒಂದು ಡಾಕ್ಯುಮೆಂಟ್ ಎತ್ತಿ ಇದು ಮಾಡಿದ್ದೀನಿ. ಅದಕ್ಕೆಲ್ಲ ತುಂಬ ನನಗೆ ತುಂಬ ಸಂತೋಷ ಆಗಿದೆ. ಬೋಮನ್ ಸರ್, ನಮ್ಮ ಮನೆಯಲ್ಲಿ ನನ್ನ ಗಂಡ, ನನ್ನ ಮಗಳು, ನಾವೆಲ್ಲರೂ ನಮ್ಮ ಫ್ಯಾಮಿಲಿ, ಇನ್ಫ್ಯಾಕ್ಟ್ ನನ್ನ ತಮ್ಮ ಇರ್ಬೋದು, ತಂದೆ ತಾಯಿ ಎಲ್ಲರೂ ಸರಿ ನೋಡಿದ್ವಿ. ತುಂಬಾನೇ ಮನಸ್ಸಿಗೆ ಹತ್ರವಾದಂತ ಒಂದು ವಿಷಯನ ನಿಮ್ಮ ಮೂಲಕ ತಿಳಿಯೋದಂಗಾಯ್ತು. ನಮ್ಮ ಇಡೀ ಪ್ರಪಂಚದಾದ್ಯಂತ ತಿಳಿಯೋದ ಹಾಗಾಯ್ತು. ಹೌದೌದು. ಸೊ ಹಾಗಾಗಿ ನಿಮಗೆ ಎಷ್ಟು ಧನ್ಯವಾದಗಳನ್ನ ತಿಳಿಸಿದ್ರು ನಾವು ಕಮ್ಮಿನೇ. ಹೊಸ ವರ್ಷಕ್ಕೆ ಬೇರೆ ನೀವು ಬಂದಿರೋದು ನಮ್ಮ ಇಡೀ ಸಿರಿ ಕನ್ನಡ ಚಾನೆಲ್ಗೆ, ನಮ್ಮ ಕಾರ್ಯಕ್ರಮಕ್ಕೇನೆ ಒಂದು ತುಂಬಾನೇ ಹೆಮ್ಮೆಯ ವಿಷಯ. ಥ್ಯಾಂಕ್ ಯು ವೆರಿ ಮಚ್. ಶ್ವೇತಾ ಹೇಳಿದ್ದು ಬಹಳ ಕರೆಕ್ಟ್. ಡಾಕ್ಯುಮೆಂಟ್ರಿಯಲ್ಲಿ ನಿಮ್ಮ ಕೆಲಸವನ್ನು ನೋಡ್ತಾ ಇದ್ದಾಗ ಬಹಳ ಹೆಮ್ಮೆ ಅನಿಸುತ್ತೆ. ಇಡೀ ಇಂಡಿಯಾನ ನೀವು ವಿಶ್ವದ ಲೆವೆಲಲ್ಲಿ ತಗೊಂಡು ಹೋದ್ರಿ ನಿಮ್ಮ ಕೆಲಸದಿಂದ. ತುಂಬ ಧನ್ಯವಾದಗಳು ಎಲ್ಲರ ಪರವಾಗಿ. ಥ್ಯಾಂಕ್ ಯು. ಅಮ್ಮ, ನೀವು ನಮ್ಮ ಶೋಗೆ ಬಂದಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ? ಒಂದೆರಡು ಮಾತಾಡಿ. ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಮಾತಾಡಿಸ್ತಾ ಇರೋದೇ ಖುಷಿ. ನಾನು 2 ಆನೆ ಮರಿ ಸಾಕಿದ್ರಿಂದನೇ ಇಡೀ ಊರೇ ನಮ್ಮನ್ನು ಕರೆಯುತ್ತೆ. ನಾವು ಹೋಗಿ ಸಂತೋಷ ಪಟ್ಟು ಬರ್ತೀವಿ. ಆಗಿಲ್ಲ, ನಾವು ಆನೆ ಬೆಳೆಸುವಾಗ ನಮಗೆ ಟೌನು ಸಿಟಿ ಯಾವುದು ಗೊತ್ತಿರಲಿಲ್ಲ. ಎಲ್ಲಿ ಕರೆದ್ರೂ ನಾನು ಸಿಟಿಗೆ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ಬೇಕಾದ್ರೆ ನೀವೇ ಬನ್ನಿ ಅಂತಿದ್ದೆ. ಈಗ ನೋಡಿದ್ರೆ ನಾನು ಇಲ್ಲಿವರೆಗೂ ಈ ವೇದಿಕೆವರೆಗೂ ಬಂದಿದ್ದೀನಿ. ಈಗಲೇ ನಾನು ಟೌನ್ ನೋಡ್ತಿರೋದು. ಈ ಟೌನಲ್ಲಿ ನಂಗೆ ಇಷ್ಟ ಇಲ್ಲ. ಆನೆ ಮರಿ ಆಯ್ತು, ನಾನಾಯ್ತು ಅಂತ ಹಿಂಗೆ ಬದುಕ್ತಿದ್ದೀನಿ. ಹಾಗೆ 10 ವರ್ಷ ನಾವು ಕಾಲ ಕಳೆದಿದ್ದೀವಿ. ಡಾಕ್ಯುಮೆಂಟ್ರಿನಲ್ಲಿ ಮರಿಗೆ ತಮ್ಮ ಮಗು ತರನೇ ಮುದ್ದಿಸ್ತೀರಿ, ಮಲಗಿಸ್ತೀರಿ. ಅದನ್ನ ನೋಡಿದ್ರೆ ಕಣ್ಣು ತುಂಬಿ ಬರುತ್ತೆ, ಮನಸ್ಸು ತುಂಬಿ ಬರುತ್ತೆ. ಅಮ್ಮ, ತುಂಬಾ ಪ್ರೀತಿಯಿಂದ ನೋಡ್ಕೋತೀರಿ ನೀವು ಪ್ರಾಣಿಗಳನ್ನ. ನಿಮ್ಮಂಥವ್ರು ಈ ಭೂಮಿ ಮೇಲೆ ಇನ್ನೂ ಎಷ್ಟು 1000 ಕೋಟಿ ಹುಟ್ಟು ಬಂದರೂ ಈ ಭೂಮಿ ತಾಯಿಗೆ ಸಾಲದಮ್ಮ.
ವೆರಿ ಟ್ರೂ, ವೆರಿ ಟ್ರೂ. ಅವೆರಡು ಈಗಲೂ ನನಗೆ 2 ಮಕ್ಕಳಿದ್ದಂಗೆ. ಈಗ ಕರೆದ್ರೂ ಓಡ್ ಬರುತ್ತೆ, ಯಾವುದಾದ್ರೂ ಮುಂದೆ ಓಡ್ ಬಂದ್ರೆ ಇನ್ನೊಂದು ಕೋಪ ಬರುತ್ತೆ. ಕೋಪ ಮಾಡ್ಕೊಂಡ್ರೆ ನೀವು ಅದನ್ನ ಸಮಾಧಾನ ಮಾಡಕ್ಕೆ ಏನ್ ಮಾಡ್ತೀರಿ? ನನ್ನ ಜೊತೆ ಕೋಪ ಮಾಡ್ಕೊಂಡ್ರೆ ಇವ್ರು ಸಮಾಧಾನ ಮಾಡ್ತಾರೆ, ಅವ್ರ ಜೊತೆ ಕೋಪ ಮಾಡ್ಕೊಂಡ್ರೆ ನಾನು ಸಮಾಧಾನ ಮಾಡ್ತೀನಿ. ನೀರಿನ ದಾಹ ಆದರೆ ನಮ್ಮ ಹತ್ರ ಕೇಳಲ್ಲ, ಅದೇ ಹೋಗಿ ಪೈಪ್ನ ತಿರುಗಿಸಿ ನೀರು ಕುಡಿದು ಅದೇ ಕ್ಲೋಸ್ ಮಾಡಿಬಿಟ್ಟು ಬರ್ತವೆ. ನಾನು ಕೂರ್ಸ್ಕೊತೀನಿ ಬಿಡು ಅಂದರೆ ಹಂಗೆ ನನ್ನ ಮೇಲೆ ಒರ್ಗಿ ಮಲಗಿಬಿಡುತ್ತೆ. ನೀವು ಈ ಥರ ಸಿಟಿಗೆಲ್ಲ ಬಂದಾಗ ಊಟ ಗೀಟ ಎಲ್ಲ ಯಾರು ಮಾಡಿಸ್ತಾರೆ? ಅದನ್ನೆಲ್ಲ ಹುಡುಗರು ನೋಡ್ಕೋತಾರೆ, ಈಗ ಅವರೇ ಮಾಡ್ತಾರೆ. ಅವರು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲ ನಾನೇ ಮಾಡಬೇಕು ಅಂದರೆ ಹೆಂಗಸು ಕಾಡೊಳಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅವರು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಬಿಟ್ಕೊಟ್ಟಿದ್ದೀವಿ. ಸರಿ ಸರಿ ಸರಿ, ಅಷ್ಟೇ. ಊಟ ಮಾಡುತ್ತಲ್ಲ ಸಾಕು. ನೋಡಿ, ನಿಮಗೆ ಮತ್ತು ಆನೆಗೆ ಎಂಥ ಅದ್ಭುತವಾದ ಸಂಬಂಧ ಇದೆ. ಅದು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳುತ್ತೆ ಅಂದರೆ ನಿಮ್ಮನ್ನು ಅದು ಎಷ್ಟು ಪ್ರೀತಿಸುತ್ತೆ. ಹೌದು. ನೀವು ಅದನ್ನು ಎಷ್ಟು ಪ್ರೀತಿಸ್ತೀರಾ, ಎಷ್ಟು ಅದಕ್ಕೆ ಮಮತೆ ತೋರಿಸ್ತೀರಾ. ನಮ್ಮ ಬೇರೆಗಳನ್ನ ಮರ್ತೋಗ್ಬಿಟ್ಟಿದ್ದೀವಿ ಅನ್ಸುತ್ತೆ, ಅದನ್ನು ನೆನಪು ಮಾಡ್ಕೊಡ್ತಿದ್ದೀರಾ ನೀವು. ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ. ಥ್ಯಾಂಕ್ ಯು ಸರ್. ಸರ್, ನೀವು ಕಾಡಲ್ಲಿ ಬರೀ ಅಲ್ಲಿ ಆನೆ ಮಾತ್ರ ನೋಡಿದಿರ. ಇಲ್ಲಿ ನಮ್ಮ ಸೆಟ್ಟಲ್ಲಿ ನಾನು ಪಳಗಿಸಿರೋ ಎಲ್ಲ ಪ್ರಾಣಿಗಳಿದೆ ಸರ್. ನೀವತ್ತು ಅವ್ರು ನೋಡಿ ಖುಷಿ ಪಟ್ಟು ಎಂಜಾಯ್ ಮಾಡ್ಬೇಕು ಸರ್. ನೀವತ್ತು ಸಂತೋಷ ನಮ್ಗಿದೆಲ್ಲ ಸಂತೋಷ. ಫುಲ್ ರಿಲ್ಯಾಕ್ಸ್, ನೀವು ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ನಿಮಗೆ. ಕಮ್ ಆನ್ ಮೈ ಆನಿಮಲ್ಸ್, ಹಾಯ್ ಟ್ರೈನಿಂಗ್ ಕೊಟ್ಟಿದ್ದೀನಿ ಮೇಡಮ್. ನೋಡಿ, ಇದು ನಮ್ಮ ಪ್ರಾಣಿಗಳಂದ್ರೆ. ನೋಡಿ, ಆ ಕೋತಿಗೆ ಗೆಟಪ್ ಹಾಕ್ಬೇಕು ಅಂತನಿಲ್ಲ, ಇಲ್ದಿದ್ರು ಕೋತಿನೇ. ಎಲ್ರಿಗೂ ಗೆಟಪ್ ಬೇಕು, ಅಲ್ಲಿ ಅವರೊಬ್ಬನಿಗೆ ಗೆಟಪ್ ಬೇಡ ಬೇಡ, ಇಲ್ಲಿದ್ರು ಕೋತಿದಾರನ್ನ ಆಡ್ತಿರ್ತಾರೆ. ಏ ಕೋತಿ. ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿರೋ ಬೊಮ್ಮನ್ ಸರ್ ಹಾಗೂ ಬೆಳ್ಳಿ ಮೇಡಮ್ದು ಒಂದು ಸ್ಪೆಷಲ್ ಏವಿ ಇದೆ, ಅದನ್ನೆಲ್ಲರೂ ಒಂದ್ಸಲ ನೋಡ್ಕೊಂಡ್ ಬರೋಣ. ನಮ್ಮ ಬದುಕು ನಮ್ಮದಷ್ಟೇ ಅಲ್ಲ, ನಮ್ಮನ್ನು ಪ್ರೀತಿಸುವವರದ್ದು ಸಹ ಎಂಬಂತೆ ಇತರರಿಗಾಗಿ ಬದುಕಿದ ಸಾಕಷ್ಟು ಜನ ನಿಮ್ಮ ನಡುವೆಯೇ ಇದ್ದಾರೆ. ಆದರೆ ತಮ್ಮ ಜೀವನವನ್ನ ಕೇವಲ ಆನೆಗಳಿಗಾಗಿ ಮೀಸಲಿಟ್ಟು ಅವುಗಳ ಪಾಲನೆ ಪೋಷಣೆಯಲ್ಲೇ ಸಾರ್ಥಕತೆ ಕಂಡವರು ತೆಪ್ಪಕಾಡು ಆನೆ ಶಿಬಿರದ ಮಾವುತ ವೋಮನ್ ಮತ್ತು ಬೆಳ್ಳಿ ದಂಪತಿಗಳು. ಅವರ ಪ್ರೀತಿಯ ಪೋಷಣೆಗೆ ದೈತ್ಯ ಆನೆಗಳು ಮಕ್ಕಳಂತೆ ಅವರೊಂದಿಗಿದ್ದು ಅವರ ಪ್ರೀತಿಯಲ್ಲಿ ಮೈಮರೆಯುತ್ತಾರೆ. ಇವರ ದಿನಚರಿ ಆರಂಭವು ಆನೆಗಳ ಪೋಷಣೆಯಿಂದ, ಅಂತ್ಯವೂ ಆನೆಗಳ ಆರೈಕೆಯಿಂದ. ಹೀಗೆ ಮೂಕ ಜೀವಿಗಳ ಬದುಕಲ್ಲೇ ತಮ್ಮ ಬದುಕನ್ನು ಕಂಡ ಬೊಮ್ಮನ್ ಬೆಳ್ಳಿ ದಂಪತಿಗಳು ಕಲೆಯಾಗುತ್ತಾರೆ. ಅವರ ಕಲೆ ಆಸ್ಕರ್ ಪ್ರಶಸ್ತಿಗೆ ಸ್ಫೂರ್ತಿಯಾಗುತ್ತದೆ, ನಮ್ಮ ಭಾರತದ ಕೀರ್ತಿಯಾಗುತ್ತದೆ. ಸರ್, ವಿಡಿಯೋ ನೋಡಿ ಏನ್ ಅನ್ನಿಸ್ತು ಸರ್? ಸಂತೋಷ ಆಗಿದೆ. ಸಂತೋಷ ಆಯ್ತಾ? ಹಾಗೆ ಅಮ್ಮ ಅಳ್ತಾ ಇದಾರ. ಅಮ್ಮ ಏನಾಯ್ತು? ಎನ್ನಾಚಮ್ಮ? ಅಲ್ಲ, ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಆನೆ ಮರಿ ಬಿಟ್ಟೋಯ್ತು ಅಂತ ಬೇಜಾರ. ಆನೆ ಮರಿ ಈಗ ನಮ್ಮ ಕೈಯಲ್ಲಿ ಇಲ್ಲ. ಈಗ ಆ ಆನೆ ಮರಿನ ಬೇರೆಯವ್ರ ಕೈಗೆ ಕೊಟ್ಟಿದ್ದೀವಿ. ಅದನ್ನೆಲ್ಲ ನೋಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬಂದುಬಿಡ್ತು. ಕಷ್ಟಪಟ್ಟು ತಾನೇ ನಾವು ಬೆಳೆಸಿದ್ವಿ. ದಿಢೀರಂತ ಅವ್ರ ಕೈ ಕೊಟ್ಟು ಬರುವಾಗ ನಮಗೆ ಕಷ್ಟ ಆಗ್ತಾ ಇತ್ತು. ನಾವು ಅಲ್ಲೋಗಿ ನೋಡಿದಾಗ ಬರುವಾಗ ತುಂಬಾ ಸಂತೋಷ ಆಗ್ತಾ ಇತ್ತು. ನಾವು ಬೆಳೆಸಿದ ಮರಿ ಈಗ ದೊಡ್ಡದಾಗಿದೆ, ನೋಡಿದಾಗ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಅದೇ ತರ ಅವರು ಚೆನ್ನಾಗಿ ನೋಡ್ಕೋಬೇಕು, ಅದೇ ನಮ್ಮ ಆಸೆ. ಅದು ಚಿಕ್ಕದಿದ್ದಾಗ ನಾವು ತುಂಬ ಕಷ್ಟಪಟ್ಟಿದ್ವಿ. ಈಗ ದೊಡ್ಡದಾಗಿದೆ, ನೋಡೋಕೆ ಚೆನ್ನಾಗಿದೆ, ಈ ಕಷ್ಟ ಏನಿಲ್ಲ. ಈ ಸ್ಟೇಜಲ್ಲಿ ಬಂದು ಈ ತರ ಕುತ್ಕೊಂಡು ಮಾತಾಡ್ತಿದ್ದೀವಿ ಅಂದ್ರೆ ಆ ಆನೆ ಮರಿಯಿಂದಾನೆ ಇಷ್ಟು ದೂರ ನಾವು ಬಂದು ಮಾತಾಡ್ತಾ ಇದ್ವಿ. ಆ ಆನೆ ಮರಿ ಎಷ್ಟು ಹೆಮ್ಮೆ ತಂದು ಕೊಡ್ತೋ ಅದೇ ಹೆಮ್ಮೆಯಿಂದ ನಾವು ಹೋದಾಗ ಆರೆಂಜು, ಆಪಲ್ಲು ಎಲ್ಲ ಕೊಡಿಸ್ತೀವಿ. ತುಂಬಾ ತುಂಬಾ ಸಂತೋಷ ಆಗಿದೆ ಇಲ್ಲಿ ಕೂತು ಮಾತಾಡುವಾಗ. ಎಲ್ಲೋದ್ರೂ ಫೋಟೋ ತೆಗಿತಾರೆ, ಬರ್ತಾರೆ. ನಾವೀಗ ಆನೆ ಮರಿಗೆ ಥ್ಯಾಂಕ್ಸ್ ಹೇಳಬೇಕು.
ಫಾರೆಸ್ಟ್ ಅವ್ರು ಬಂದು ಟ್ರಾನ್ಸ್ಫರ್, ನೀವೀಗ ಟ್ರಾನ್ಸ್ಫರ್ ಆಯಿತು, ನೀವು ಬೇರೆ ಆನೆಗೆ ಹೋಗಬೇಕು ಅಂದಾಗ ಹೋಗಲೇಬೇಕು, ನಮ್ಗೆ ಬೇರೆ ದಾರಿ ಇಲ್ಲ. ಹಾಗಾಗಿ ನಾವು ಈ ಆನೆ ಬಿಟ್ಟು ಬೇರೆ ಆನೆ ನೋಡೋಕೆ ಹೋಗ್ತಿದ್ವಿ. ನಮಗೆ ತುಂಬ ಕಷ್ಟ ಆಗೋದು ಅದೇ. ಹೌದು, ತುಂಬ ಮನಸ್ಸಿಗೆ ನೋವಾಗುತ್ತೆ. ಹಚ್ಕೊಂಡ್ಬಿಟ್ರೆ ಮನಸ್ಸಿಗೆ ಅದು ಅದೇ ಬಾಂಧವ್ಯ ಅನ್ನೋದು. ನೋಡಿ, ಮನುಷ್ಯರ ಮಧ್ಯೆ ಹೆಂಗೆ ಬಾಂಧವ್ಯಗಳು ಹುಟ್ಕೊಳ್ಳುತ್ತೋ ಹಾಗೆ ಮನುಷ್ಯ ಮತ್ತು ಪ್ರಾಣಿ ಮಧ್ಯೆನೂ ಅದೇ ಥರ ಬಾಂಧವ್ಯ ಹುಟ್ಕೊಳ್ಳುತ್ತೆ. ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತೀವಿ, ನಾಯಿ ಸಾಕ್ತಾರೆ, ಆ ನಾಯಿನ ನಾಯಿ ಅಂತ ನೋಡೋದೇ ಇಲ್ಲ, ಮಗು ಅಂತ ನೋಡ್ತಾರೆ. ಆ ಥರ ಬಾಂಧವ್ಯ ಬೆಳೆಸ್ಕೊಂಡ್ಬಿಡ್ತಾರೆ. ಹಾಗೆಯೇ ಇಲ್ಲೂ ಕೂಡ ಒಂದು ಆನೆಗೆ ಅಷ್ಟು ಬಾಂಧವ್ಯ ಬೆಳೆಸ್ಕೊಂಡು ಅಷ್ಟು ಪ್ರೀತಿ ಮಾಡಿ ಅದನ್ನು ನೋಡಿಕೊಂಡು ಈಗ ಅದನ್ನು ಅವರಿಂದ ದೂರ ಮಾಡಿದಾರಲ್ಲ, ಅವರಿಗೆ ಆಗ್ತಿರುವಂಥ ದುಃಖ ಕೂಡ ಭಾಳ ಸಹಜವಾದದ್ದು. ಮತ್ತು ಅವರು ಇವತ್ತು ಅವ್ರು ಹೇಳ್ಕೊಂಡಿದ್ದು ತುಂಬ ಚೆನ್ನಾಗಿದೆ. ನಾವು ಇವತ್ತು ಏನೇ ಇಲ್ಲಿ ಬಂದಿದ್ರು ಅದಕ್ಕೆ ಕಾರಣ ಆನೆ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರದ್ದು ದೊಡ್ಡ ಮಾತದು, ಭಾಳ ಸಂತೋಷ ಆಗ್ತಿದೆ. ಅಲ್ಲ, ಆನೆಯಿಂದ ನೀವು ಇಲ್ಲಿ ಬಂದ್ರಿ ಅಂತ ಹೇಳಿದ್ರಿ. ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನುಷ್ಯನಿಗೆ ಹಾಗೂ ಪ್ರಾಣಿಗೆ ಇರೋ ಒಂದು ಬಾಂಧವ್ಯ ಇದೆಯಲ್ಲ, ಅದು ಸಾವಿರ ವರ್ಷಗಳ ಹಿಂದಿಂದ ಬರ್ತಿದೆ. ಈಗ ಬರೀ ಮನುಷ್ಯತ್ತು ಅತೀ ಸೆಲ್ಫಿಶ್ ಆಗಿ ಅದರದ್ದು ಮುಖ್ಯಾಂಶ, ಅದರದ್ದು ಇಂಪಾರ್ಟೆನ್ಸ್ ಏನಿದೆ ಅದು ಮರ್ತೋಗ್ತಾ ಇದ್ದಾರೆ ಮನುಷ್ಯರು. ಸೊ ಹಾಗಾಗಿ ನೀವು ಮತ್ತೆ ಅದನ್ನು ನೆನಪಿಸ್ತಾ ಇದ್ದೀರಾ, ಅದರ ಪ್ರಾಮುಖ್ಯತೆನ ಎಲ್ರಿಗೂ ತಿಳಿಸ್ತಾ ಇದ್ದೀರಾ. ಸೊ ಆ ಆನೆಯಿಂದ ನೀವೇನು ಇಷ್ಟು ಫೇಮ್ ಪಡೆದಿದ್ದೀನಿ ಅಂತ ಖುಷಿ ಪಡ್ತಿದ್ದೀರಲ್ಲ, ನಾವು ನಿಮಗಿಂತ ಜಾಸ್ತಿ ಆನೆಗೆ ಥ್ಯಾಂಕ್ಸ್ ಹೇಳಬೇಕು ನಾವುಗಳು. ಆಮೇಲೆ ನೀವು ಅಳೋದಕ್ಕೂ ನನಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಸರ್ ಅಂತಂದರೆ, ನಾನು ಅಡರೆಂಟ್ ಅನಿಮಲ್ ಲವರ್. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದೊಂದು ನಾಯಿಮರಿ ಇತ್ತು, 14 ವರ್ಷ ಇತ್ತು. ಇವತ್ತಿಗೂ ನಾನು ಹೇಳ್ತೀನಿ, ಒಂದು ಪ್ರಾಣಿನ ನಾವು ಪ್ರೀತಿಸಕ್ಕೆ ಶುರು ಮಾಡಿದಾಗ, ಸಾಕಕ್ಕೆ ಶುರು ಮಾಡಿದಾಗ, ಅದು ಜೀವನ ಪರ್ಯಂತ ನಾವು ನಮ್ಮದೇ ಸ್ವಂತ ಎಳೆ ಮಗುನ ನಾವು ನೋಡ್ಕೋತೀವಲ್ಲ, ಆ ಎಳೆ ಮಗು ಬೆಳೀತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಆ ಏಜ್ ಪ್ರಕಾರ ನಾವು ಅದ್ರ ಜೊತೆಗೆ ಬಿಹೇವ್ ಮಾಡ್ತಾ ಹೋಗ್ತೀವಿ ಮಕ್ಕಳ ಜೊತೆಗೆ. ಆದರೆ ಪ್ರಾಣಿಗಳು ಎಷ್ಟು ವರ್ಷ ಆದರೂ ನಮ್ಗೆ ಅದೇ ಎಳೆ ಮಗು ಅಂತಲೇ ಅನಿಸುತ್ತೆ ನಮಗೆ. ವಿ ಫೀಲ್ ದ ಸೇಮ್ ಇನ್ನೋಸೆನ್ಸ್ ಲೈಫ್ ಲಾಂಗ್. ಸೊ ಹಾಗಾಗಿ ಆ ಒಂದು ನೋವಿದೆಯಲ್ಲ, ಅವರಿಬ್ಬರದ್ದು ನೋವು, ಪ್ರಾಣಿನ ಪ್ರೀತಿಸೋರ್ಗಂತೂ ಎಲ್ಲರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇಟ್ ಈಸ್ ನಾಟ್ ಈಸಿ. ಅಷ್ಟು ವರ್ಷ ಸಾಕ್ಬಿಟ್ಟು ಮತ್ತೆ ಯಾರ್ದೋ ಕೈನಲ್ಲಿ ಅದನ್ನು ಕೊಟ್ಟು ಬೇರೆ ಇನ್ಯಾರೋ ಆ ಮಗುನ ನೋಡ್ಕೋತಾರೆ ಅನ್ನೋದಿದೆಯಲ್ಲ, ಆ ನೋವು ನಮಗೆ ಗೊತ್ತದು, ತುಂಬ ನೋವಾಗತ್ತೆ. ನೀವಿಬ್ಬರು ಅಳೋದ್ರಲ್ಲಿ ನಾವು ಭಾಗಿ, ನಿಜವಾಗ್ಲೂ ನಮ್ಗೆ ಅರ್ಥ ಆಗತ್ತೆ ಅದು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಓಕೆ, ಇವ್ರ ಜೊತೆನೆ ಇನ್ನು ಆಟಗಳನ್ನ ಕೂಡ ಇವತ್ತು ಸ್ಟಾರ್ಟ್ ಮಾಡೋಣ, ಎಂಟರ್ಟೈನ್ ಮಾಡೋಣ. ನಮ್ಮ ವೀಕ್ಷಕರಿಗೂ ಸ್ವಲ್ಪ ನಮ್ಮ ಕಡೆಯಿಂದ ಎಂಟರ್ಟೈನ್ಮೆಂಟ್ ಬೇಕು. ಆ್ಯಂಡ್ ಅವ್ರಿಗೆ ಈ ಸಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಯಾಕಂದ್ರೆ ಕಾಡು ಪ್ರಾಣಿಗಳು ಎಲ್ಲರೂ ಹೊಸ ಗೆಟಪ್ ಅಲ್ಲಿ ಇದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾದ್ರೆ ತಡ ಮಾಡದೆ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ವಜ್ರ ಪ್ರಾಣಿಗಳು ಒಂದ್ಸಲ ಸೌಂಡ್ ಮಾಡಿ. ವೈಡೂರ್ಯ ಪ್ರಾಣಿಗಳ ನೀವು ಒಂಚೂರು ಸೌಂಡ್ ಮಾಡಿ. ಶೋಧ ಮೇಡಮ್, ಕಾಡಿದ ಫೀಲ್ ಬಂತ ಮೇಡಮ್ ಈಗ ನಿಮ್ಗೆ? ಅಯ್ಯೋ ಖಂಡಿತ, ಎಂಟ್ರ್ ಆಗ್ತಿದ್ದಂಗೆ ನಿಮ್ಮನ್ನ ನೋಡ್ತಿದ್ದಾಗೆ ಬಂತು. ಅಂದ್ರೆ ನಾನು ಅಲ್ಲಿ ಆ ರೋಪ್ ಇತ್ತಲ್ಲ, ಆ ರೋಪ್ ಹಂಗಿಂದ ಹಿಂಗ್ ಹೋದ್ರಲ್ಲ, ಟಾರ್ಜನ್ ಹಿಡ್ಕೊಂಡು ಹಂಗೆ ಕ್ರಾಸ್ ಮಾಡಿದ್ರಲ್ಲ. ಮೇಡಮ್, ನಾನು ಟಾರ್ಜನ್ ಅಲ್ಲ, ಟಾರ್ಜನ್ ದೊಡ್ಡಪ್ಪನ ಮಗ ಸೂರ್ಜನ್. ಆಗ ಚಿಕ್ಕಪ್ಪ ಹೇಳಿದೀಗ ದೊಡ್ಡಪ್ಪನ ಅಲ್ಲ, ಅದು ಚಿಕ್ಕಪ್ಪನೇ. ಹೌದಾ? ಚಿಕ್ಕಪ್ಪ. ಚಂದ್ರು ಸರ್, ನಿಮಗೆ ಬಂತ ಸರ್ ಫೀಲು? ನಿಜವಾಗ್ಲೂ ಕಾಡಿನ ಫೀಲೇ ಬಂತು. ಒಂದು ನಿನ್ನ ನೋಡಿದ್ಮೇಲೆ ಒಂದು ದೊಡ್ಡ ಪ್ರಾಣಿ ನೋಡ್ದಂಗೆ ಆಯ್ತು. ಯಾಕೆ ಸರ್, ನಾನು ಕಾಡಿನ ರಾಜನ್ ತರ ಮನುಷ್ಯ ಪ್ರಾಣಿ ಆನಿಮಲ್. ನಾನು ಆನಿಮಲ್ ಸರ್. ನೀವು ಕರಡಿ ನೋಡಿದಿರಾ? ಕರಡಿ ಮತ್ತೆ ಸಿಂಹ ಮತ್ತೆ ಜಿಂಕೆ, ಚಿರತೆ ಎಲ್ಲ ನೋಡ್ತಾ ಇದ್ದೀನಿ. ಎಲ್ಲ ನಮ್ಮ ತಾಯಂದ್ರು ಮಕ್ಕಳು ಎಲ್ಲರೂ ಎಷ್ಟು ಚೆನ್ನಾಗಿ ಪ್ರಾಣಿಗಳ ವೇಷದಲ್ಲಿದ್ದಾರೆ. ಇಲ್ಲಿ ಅಟ್ಮಾಸ್ಫಿಯರೇ ಒಂದು ಅದ್ಭುತವಾದಂಥ ಜಂಗಲ್ನ ಕ್ರಿಯೇಟ್ ಮಾಡಿದೆ. ಸಾಲದಕ್ಕೆ ಅವರಿಬ್ಬರು ಬಂದಿದ್ದಾರೆ, ಎಲಿಫೆಂಟ್ ವಿಸ್ಪರರ್ಸು. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ಡೆಫಿನೆಟ್ ಆಗಿ ನನಗೆ ಒಂದು ಕಾಡಿನ ಫೀಲ್ ಸಿಕ್ಬಿಡ್ತು. ಸೂಪರ್. ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಎಸ್, ಆದ್ರೆ ಅದಕ್ಕಿಂತ ಮುಂಚೆ ಸ್ಕೋರ್ ಹೇಳ್ಬಿಡ್ತೀನಿ, ಓಕೆನಾ? ನಮ್ಮ ವಜ್ರ ತಂಡ ಕಳೆದ ವಾರ ಪಡ್ಕೊಂಡಿರುವಂತ ಟೋಟಲ್ ಅಂಕಗಳು 231, 231. ಸೂಪರ್. ಹಾಗೆ ನಮ್ಮ ವೈಡೂರ್ಯ ತಂಡ
ಪಡ್ಕೊಂಡಿರುವಂತಹ ಅಂಕಗಳು 220. ಈ ಒಂದು ವಾರ ನಮ್ಮ ಫಾರೆಸ್ಟ್ ಟೀಮ್ ಆಗಿರೋದ್ರಿಂದ ಇವತ್ತು ಫಾರೆಸ್ಟ್ ಟೀಮ್ ನ ಓಪನಿಂಗ್ ಅಲ್ಲಿ ಏನು ಗೇಮ್ಸ್ ಇರುತ್ತೆ ಅಂತಂದ್ರೆ ಸ್ಕಿಟ್ ಇರುತ್ತೆ. ಸ್ಕಿಟ್ಟು ಅಂದ್ರೆ ಕಾಡಲ್ಲಿ ಎಂಟರ್ಟೈನ್ಮೆಂಟ್. ಕಾಡಲ್ಲಿ ಅಮ್ಮ ಮಕ್ಕಳು ಪ್ರಾಣಿಗಳಾಗಿ ನಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡ್ತಾರೆ. ಸ್ಕಿಟ್ ಮೂಲಕ ಅವರು ಅಂಕಗಳನ್ನ ಕೂಡ ಪಡ್ಕೋತಾರೆ. ಯಾರು ಎಷ್ಟು ಚೆನ್ನಾಗಿ ಸ್ಕಿಟ್ ಮಾಡ್ತಾರೆ ಅನ್ನೋ ಅದ್ರ ಮೇಲೆನೆ ನಮ್ಮ ಜಡ್ಜಸ್ ಜಡ್ಜ್ ಮಾಡಿ ಅಂಕಗಳನ್ನ ಕೊಡ್ತಾರೆ. ಸೂಪರ್. ಎಸ್. ಆಮೇಲೆ ಈ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಕೂಡ ಇರುತ್ತೆ. ಸೊ ನೋಡ್ಕೊಂಡು ಪರ್ಫಾರ್ಮ್ ಮಾಡಿ, ಚೆನ್ನಾಗಿ ಮಾಡಿ. ಎಲ್ಲಾರ್ಗು ಆಲ್ ದ ಬೆಸ್ಟ್. ರೆಡಿ ಆಡಿಯನ್ಸ್, ಚಪ್ಪಾಳೆ. ಮೊದಲನೇ ಶುರು ಆಗ್ತಾ ಇದೆ. ಶ್ರುತಿ ರಾಬಿಟ್. ನಾವಿವತ್ತು ಸಿರಿ ಸೂಪರ್ ಫಾರೆಸ್ಟ್ ಬಂದಿದ್ದೀವಿ. ಅಮ್ಮ, ನನಗೆ ತುಂಬಾ ಹೊತ್ತಾಯ್ತು ಅಮ್ಮ. ನೀ ಬೇರೆ ಹೊತ್ತಲ್ಲಿ ಹೋಗ್ಬೇಕಂತ್ಯ? ನನ್ನ ಮನೇಲಿ ತುಂಬಾ ಇದ್ರೆ ಬೋರ್ ಆಗತ್ತೆ. ಚಾರು, ಹೊರಗಡೆ ಹೋಗ್ಬೇಡ ಬನ್ನಿ. ಅಲ್ಲಿ ತುಂಬಾ ಕೆಟ್ಟ ಜನರಿದ್ದಾರೆ. ನಾವು ಹೊರಗಡೆ ಹೋಗೋದನ್ನೇ ಕಾಯ್ತಾ ಇರ್ತಾರೆ, ಬೇಟೆ ಆಡ್ತಾರೆ, ಪ್ರಾಣಿಗಳಿರುತ್ತೆ, ನಮ್ಮನ್ನ ಹಿಡ್ಕೊಂಡು ಹೋಗುತ್ತೆ. ನಿನ್ಗೇನ್ ಇವಾಗ ಊಟ ಬೇಕಲ್ವಾ? ಅಮ್ಮ ಹೋಗಿ ಊಟ ತರ್ತಾಳೆ. ನೀನು ಇಲ್ಲಿಂದ ಇಲ್ಲಿ ಹೊರಗಡೆ ಎಲ್ಲೂ ಹೋಗ್ಬಾರ್ದು. ಅಮ್ಮಂಗೋಸ್ಕರ ವೇಟ್ ಮಾಡ್ತಾ ಇರ್ಬೇಕು. ಅಮ್ಮ ಹೋಗಿ ಊಟ ತಗೊಂಡ್ ಬರ್ತಾಳೆ. ನಿಜ ಅಲ್ಲ? ವೇಟ್ ಮಾಡ್ತಾ ಇರ್ತೀಯಲ್ಲ? ತಗೋ, ಊಟ ಕೇಳ್ದಲ್ಲ, ತಗೊಂಬಂದಿದ್ದೀನಿ, ತಗೋ ಊಟ. ನೀನು ಸ್ವಲ್ಪ ತಿನ್ನಮ್ಮ. ಅಮ್ಮ, ನೀನು ಸ್ವಲ್ಪ ತಿನ್ನು. ಎದಳಮ್ಮ ಪ್ಲೀಸ್. ಅಮ್ಮ ಪ್ಲೀಸ್ ಎದಳು. ಪ್ಲೀಸ್ ಎದಳು. ನಾಳಿಂದ ನಾವು ಹೊತ್ತ ಸ್ವನ್ನಲ್ಲ. ಅಮ್ಮ ಪ್ಲೀಸ್ ಎದಳಮ್ಮ ಪ್ಲೀಸ್. ನಂಗೆ ಊಟ ಯಾರು ಮಾಡ್ತದು? ನನ್ ಜೊತೆ ಆಟ ಆಡೋದು ಯಾರಮ್ಮ? ಪ್ಲೀಸ್ ಎದಳು. ಗೂಡಲ್ಲಿ ಹೇಗೋ ಬದುಕಿದ್ದೆ ನಾನು, ಬಯಲಾಸೆ ತೋರಿ ರಂಗೋಲಿ ಬರೆದೆ, ಬಣ್ಣ ಬಣ್ಣದ ಕನಸ ಸುರಿದೆ. ಸುಳಿಗಾಳಿಯೊಂದು ಎದುರಾಗು ಮುನ್ನ ಬಿರುಗಾಳಿಯಲ್ಲಿ ಕೈ ಬಿಟ್ಟೆ ನನ್ನ. ಬಯಲಾಯ್ತು ನಂಬಿಕೆಯ ಕವಲು, ಇಳಿದೋಯ್ತು ಈ ಪ್ರೀತಿಯ ಮಧು. ಯಾರಾದ್ರೂ ನೀನ್ ಕಣ್ಕೊಡಿ. ಅಮ್ಮ ಏನಾಯ್ತಮ್ಮ? ಅಂತ ಊಟ ತರಕ್ ಹೊರಗಡೆ ಹೋಗಿದ್ನ, ಅಲ್ಲಿ ಯಾರೋ ಬೇಟೆಗಾರ ಬಂದು ನನಗೆ ಶೂಟ್ ಮಾಡ್ದ. ಚಾರು, ಇಲ್ಲಿ ನೋವಾಗ್ತಾ ಇದೆ ತುಂಬಾ. ನಾವು ರಾಬಿಟ್ಸ್ ಯಾರಿಗೆ ತಾನೇ ಅನ್ಯಾಯ ಮಾಡಿರ್ತೀವಿ. ಎಷ್ಟು ತುಂಬಾ ಒಳ್ಳೆ ಅನಿಮಲ್ಸ್, ತುಂಬಾ ಮುದ್ದಾಗಿರ್ತೀವಿ.
ಮನೇಲಿ ಕರ್ಕೊಂಡೋಗಿ ಮುದ್ದು ಮಾಡ್ತೀರಾ. ಅದೇ ಆ ಬಿಲದಲ್ಲಿ ಇರ್ತೀವಿ, ಬಿಲದಿಂದ ಹೊರಗಡೆ ಬರುವಾಗ ನೋಡ್ತೀರೋ. ಆದ್ರೆ ಬಿಲದಿಂದ ಅದನ್ನೇ ಮುದ್ದು ಮಾಡೋದನ್ನ ಕಾಡಲ್ಲಿಲ್ಲೋ ರಾತ್ರಿ ಸಿಕ್ತು ಅಂದ್ರೆ ಶೂಟ್ ಮಾಡಿ ಕೊಡ್ಕೊಂಡೇ ಹೋಗ್ಬಿಡ್ತೀರಾ. ನಮಗೂ ನಿಮ್ ತರ ಮಕ್ಳಿರ್ತಾರೆ, ಮಕ್ಳು ಊಟ ತಗೊಂಡ್ಬರ್ತೀವಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕೆ ನೀವ್ ಯಾರು ಅರ್ಥ ಮಾಡ್ಕೊಳ್ಳಲ್ಲ? ನಾವೇನ್ ಕೇಳ್ತೀವಿ, ನಿಮ್ ತೋಟದಲ್ಲಿರೋ ಹುಲ್ ತಿಂತೀವಿ ಅಷ್ಟೇ, ಬೇರೆ ಬಂದು ನಿಮ್ಮ ಆಸ್ತಿನೇನ್ ಕತ್ಕೊಂತೀವ? ದಯವಿಟ್ಟು ಇನ್ಮೇಲೆ ಯಾರಾದ್ರೂ ಬೇಟೆ ಆಡೋರು, ದಯವಿಟ್ಟು ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತೀನಿ, ಪ್ರಾಣಿಗಳಿಗೂ ನಿಮ್ ತರನೇ ಬದುಕೋಕ್ ಹಾಕಿದೆ. ದಯವಿಟ್ಟು ಪ್ರಾಣಿಗಳನ್ನ ಬದುಕಕ್ ಬಿಡಿ, ನೀವು ಬದುಕಿ. ನಾವು ನಿಮ್ಗೆ ಯಾರಿಗೂ ಹಾನಿ ಮಾಡಲ್ಲ. ದಯವಿಟ್ಟು ನೀವು ಯಾರಿಗೂ ನಮ್ಗೆ ಹಾನಿ ಮಾಡಬೇಡಿ. ಜಪ್ಪಾಳೆ ಸೂಪರ್. ಸೂರಜ್, ಜಡ್ಜಸ್ನ ಕೇಳೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಬೊಮ್ಮನ್ ಸರ್ ಹತ್ರ ಒಂದು ಕೇಳ್ಬಿಡೋಣ. ಬೊಮ್ಮನ್ ಸರ್, ನೀವಿರೋ ಕಾಡಲ್ಲಿ ಬೇಟೆ ಆಡ್ತಾರಾ? ಮೊದಲು ಆಡ್ತಿದ್ದರು, ಈಗೆಲ್ಲ ಯಾರಿಲ್ಲ. ಎಲ್ಲ ಕಾಡೊಳಗೆಲ್ಲ ಶೆಡ್ ಹಾಕಿ ಎಲ್ಲ ಆಳು ಮಡಗಿದ್ದಾರೆ ಫಾರೆಸ್ಟ್ನೊಳಗೆ. ಈಗ ಯಾರು ಹೋಗೋಕ್ಕಾಗಲ್ಲ, ಈಗ ನಾವು ಕೂಡ ಹೋಗೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಒಳಗಡೆ ಎಲ್ಲ ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ, ಕ್ಯಾಮ್ರಾ ಹಾಕಿದ್ದಾರೆ, ಡ್ರೋನ್ ಬಿಡ್ತಾರೆ. ಅದಕ್ಕೆಲ್ಲ ನಾವು ಕೂಡ ಯಾರು ಸಿಕ್ಕಿದ್ರೆ ಕೂಡ ನಮ್ಮ ಕಾಡು ಜನ ಯಾರು ಇತ್ತಲ್ಲ ಮುಟ್ಟಲ್ಲ. ಮೊದ್ಲೆಲ್ಲ ಏನೆಲ್ಲ ಬೇಟೆ ಆಡ್ತಿದ್ರು ಸರ್? ಈಗ ಪ್ರಾಣಿಗಳು ಎಲ್ಲ ಬೇಟೆ ಆಡ್ತಿದ್ರು. ಈಗೆಲ್ಲ ಸ್ವಲ್ಪ ಕಾಡೊಳಗೆ ಫಾರೆಸ್ಟ್ನವರು ಎಲ್ಲ ಸ್ವಲ್ಪ ಅಲೋಟ್ ಮಾಡಿ ಎಲ್ಲ ಕಾಡೊಳಗೆ ಆಳು ಮಡಗಿದ್ದಾರೆ. ಎಲ್ಲ ವಾಚರುಗಳು, ಗಾಡುಗಳು, ಫಾರೆಸ್ಟು ಎಲ್ಲ ಹೋಗಿ ನೋಡ್ತಾರೆ. ಎಲ್ಲ ಫಾರೆಸ್ಟ್ ಫುಲ್ ಸಪೋರ್ಟ್ ಆಗಿದೆ ಈಗೆಲ್ಲ ಫಾರೆಸ್ಟ್ನೊಳಗೆ. ಯಾವ ಪ್ರಾಣಿಗಳು ಯಾವ ಅಂಜಿಕಿಲ್ಲ. ಅದೇ ಮಾರಿ ನಮ್ಮ ಆಳುಗಳು ಸ್ವಲ್ಪ ಇದು ಮಾಡಬೇಕು. ಯಾಕಂದರೆ ಕಾಡು ಪ್ರಾಣಿಗಳು ಇಷ್ಟಪಟ್ಟ ಪ್ರಾಣಿ ಅಕ್ಕಿ ಏಕಪಟ್ಟ ಜೀವನ ಇದೆ. ಅಕ್ಕಿ, ಮೊಲ, ಕಾಯದ, ಹುಡು, ಚಿಕ್ಕ ಪ್ರಾಣಿಗೆಲ್ಲ ಇದೆಲ್ಲ ಬೆಂಕಿ ಹಾಕಬಾರ್ದು. ಅದೇ மாதிரி ಪ್ಲಾಸ್ಟಿಕ್ಕು, ಅದೇ மாதிரி ಪೇಪರ್ ಇದನ್ನೆಲ್ಲ ಹಾಕಬಾರ್ದು. ಅದೇ மாதிரி ಅದಕ್ಕೆ ಅದು ನೋವು ಬಂದರೆ ಅದನ್ನ ಯಾರು ನೋಡೋಕೆ ಆಳಿಲ್ಲ. ಪ್ಲಾಸ್ಟಿಕ್ಕು, ಬಾಟ್ಲು ಇದೆಲ್ಲ ಹಾಕಿಬಿಟ್ರೆ, ಬೆಂಕಿ ಅದೆಲ್ಲ ಹಾಕಿಬಿಟ್ರೆ ಫುಲ್ ಪ್ರಾಣಿಗಳು ಮೋಸ ಐತೆ, ಕಾಡುಗಳು ನಾಶ ಐತೆ, ಮರಗಳು ನಾಶ ಐತೆ. ಸೂಪರ್, ಥ್ಯಾಂಕ್ ಯು. ಒಳ್ಳೆ ಮಾತುಗಳನ್ನ ಹೇಳಿದ್ರು. ಕಾಡಲ್ಲಿ ನಾವ್ ಹೇಗ್ ಮಕ್ಳು, ಆ ಮಕ್ಳ ತರ ನಾವು ಕಾಡನ್ನ ಅದೇ ತರ ನೋಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಜಡ್ಜಸ್ ಅನ್ನ ಕೇಳೋಣ, ನಮ್ಮ ಚಾರು ಹಾಗೂ ಶ್ರುತಿ ಅವರು ಆಕ್ಟ್ ಹೇಗಿತ್ತು ಅಂತ. ಚಂದ್ರು ಸರ್. ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. 2 ಪಾಯಿಂಟ್ ನಂಗೆ ಭಾಳ ಖುಷಿ ಕೊಟ್ಟಿದ್ದೇನೆಂದರೆ, ನಮ್ಮ ಹಂಪಿನಿ ಚುಂಪಿನಿ ಪುತ್ತು ಮೊಲದ ಮಲಿ ಕ್ಯೂಟಿ ಪಾಯಿ ಎತ್ತನ ಮಾದರಿ ಅದು ನಿಂಗೆ ಹೀಗೆ ಕ್ಯೂಟ್ ಆಗಲ್ಲ. ಇನ್ನೊಂದ್ಸಲ ಮಾಡು. ತುಂಬ ಮುದ್ದಾಗಿ ಮಾಡಿದ್ಲು. ಆಮೇಲೆ ಒಂದು ನುರಿತ ಕಲಾವಿದೆ ಥರ ಡೈಲಾಗ್ ಹೇಳಿದ್ಲು ಅವಳು. ಫ್ಯಾಂಟಾಸ್ಟಿಕ್. ನನಗೆ ಭಯ ಆಗೋಗ್ಬಿಟ್ಟಿತ್ತು ಸರ್, ಹೇಳ್ತಾಳೆ ನೀ ಸ್ವಲ್ಪ ಹಂಗೆ ಎತ್ಕೊಟ್ಟ ತಕ್ಷಣ ಫುಲ್ ಡೈಲಾಗ್ ಹೇಳೋಳು ಅವಳು. ಮಿಸ್ ಮಾಡಿಬಿಟ್ಲು ಸರ್. ಆ ಬಿಲ್ದಲ್ಲೂ ನಾನೇ, ಈ ಬಿಲ್ದಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಬಟ್ ಚೆನ್ನಾಗಿ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಒಂದಂತೂ ಸತ್ಯ, ನಾವು ಮೊಲಗಳನ್ನು ಮನೆಯಲ್ಲಿ ಪೆಟ್ ಥರ ಸಾಕ್ತೀವಿ, ಆದರೆ ಹೊರಗಡೆ ಹೋದಾಗ ಅದನ್ನೇ ಬೇಟೆಯಾಡಿ ತಿಂತೀವಿ. ಅದು ಭಾಳ ದುಃಖ ಆಗತ್ತದು. ಅದನ್ನು ಭಾಳ ಚೆನ್ನಾಗಿ ತೋರಿಸಿದ್ರಿ. ತುಂಬ ಖುಷಿ ಆಯ್ತು ನನಗೆ. ವಂಡರ್ಫುಲ್. ಸೂಪರ್. ಥ್ಯಾಂಕ್ ಯು ಸರ್. ಎಸ್ ಮೇಡಮ್. ನಾನು ಈ ಆ್ಯಕ್ಟ್ ನೋಡುವಾಗ ಏನೋ ನೆನಪು ಬಂತು, ಅದನ್ನು ಹೇಳ್ತೀನಿ. ಒಂದು ಬ್ಯಾಂಬಿ ಅಂತ ಒಂದು ಫಿಲ್ಮ್ ಇದೆ. ನಾನು ಚಿಕ್ಕವಳಿದ್ದಾಗ ಫಸ್ಟ್ ಆಗಿನ್ನೂ ಕ್ಯಾಸೆಟ್ VCD ಕ್ಯಾಸೆಟ್ಗಳು ಬರೋದು. ಆ ಟೈಮಲ್ಲಿ ಬ್ಯಾಂಬಿ ಅಂತ ಸಿನಿಮಾ ನೋಡಿದ್ದೆ. ಹಿಂದೆಗಡೆಗೆ ಆ ಜಿಂಕೆ ಮರಿ ಕಾಣ್ತಿದ್ದಿಲ್ಲ, ಸೇಮ್ ಅದೇ ಥರ ಬ್ಯಾಂಬಿ. ಮೈ ಫೇವ್ರೆಟ್ ಮೂವಿ ಅದು. ಎಸ್ಪೆಷಲಿ ಆ ಮಕ್ಕಳ ಜರ್ನಿನಲ್ಲಿ ನಾವು ಯಾವಾಗ ಈ ಕಾಡು ಪ್ರಾಣಿಗಳು ಇವುಗಳನ್ನೆಲ್ಲ ತರ್ತೀವಲ್ಲ, ಅದ್ರ ಮೂಲಕ ನಾವು ಮಕ್ಕಳಿಗೆ ಹ್ಯೂಮನ್ ಬೀಯಿಂಗ್ಸ್ದು ಕಂಪ್ಯಾಷನೇಬಲ್ ಇಮೋಷನ್ ಏನಿದೆ ಅದನ್ನು ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಆ ಫಿಲಮಲ್ಲಿ ಇದೇ ಥರದ ಒಂದು ಸೀನ್ ಇದೆ. ಅಮ್ಮ ಮತ್ತು ಮಗು
ಮಗುಗೆ ಊಟಕ್ಕೋಸ್ಕರ ಅಮ್ಮ ಕರ್ಕೊಂಡು ಹೋಗುತ್ತೆ ಆಚೆ. ದೂರದಲ್ಲಿ ಬೇಟೆಗಾರರು ಬರೋ ಸೌಂಡ್ ಕೇಳುತ್ತೆ. ಓಡ್ಕೊಂಡು ಬರುತ್ತೆ ಅಮ್ಮ ಮತ್ತು ಮಗು, 2 ಜಿಂಕೆಗಳು, ಅಮ್ಮ ಮತ್ತು ಮಗು ಓಡ್ಕೊಂಡು ಬರೋವಾಗ ಬ್ಯಾಂಬಿಗೆ ಅಮ್ಮ ಹೇಳುತ್ತೆ, ಓಡುಗು ಫಾಸ್ಟಿಗೆ ಹೋಗು, ಎಷ್ಟಾದರೆ ಫಾಸ್ಟಿಗೆ ಹೋಗು ಅಂತ. ಅದು ಹಿಂದೆ ಮುಂದೆ ನೋಡಿದ್ರೆ ಅಷ್ಟು ಫಾಸ್ಟಾಗಿ ಬರುತ್ತೆ ಬ್ಯಾಂಬಿ, ಪುಟ್ಟು ಮರಿ. ಅಮ್ಮ ಬರಲ್ಲ. ಇದು ಸೌಂಡ್ ಕೇಳುತ್ತೆ, ಗನ್ ಶಾಟ್ ಸೌಂಡ್ ಕೇಳುತ್ತೆ, ಅಮ್ಮ ಬರಲ್ಲ. ಎಷ್ಟು ಭಯ ಆಗುತ್ತೆ ಆ ಮಗುಗೆ ಅಂತಂದರೆ, ಅಮ್ಮ ವಾಪಸ್ ಬರಲೇ ಇಲ್ಲ. ಆ ಗನ್ ಸೌಂಡ್ ಬಂತಷ್ಟೇ ಬರಲೇ ಇಲ್ಲ ಅಮ್ಮ. ಸೊ ಆ ಸೀನು ಇವತ್ತು ವಾಪಸ್ ನಂಗೆ ನೋಡ್ದ ಹಾಗಾಯ್ತು. ಸೊ ಈ ಒಂದು ಆ್ಯಕ್ಟ್ ಮೂಲಕ ತುಂಬ ಚೆನ್ನಾಗಿ ತೋರಿಸಿದ್ದೀರಿ. ವೆರಿ ಕ್ಯೂಟ್. ನನ್ನ ರ್ಯಾಬಿಟ್ ಅಂತೂ ಮುದ್ದಾದ ರ್ಯಾಬಿಟ್ಟು, ಸೀರಿಯಸ್ಲಿ ವೆರಿ 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 ಕ್ಯೂಟ್ ರ್ಯಾಬಿಟ್. ಆಮೇಲೆ ಡೈಲಾಗ್ ಮರ್ತೋದಾಗ ಅಮ್ಮ ಹೇಳ್ಕೊಟ್ಟಿದ ತಕ್ಷಣ ಎಷ್ಟು ಮುದ್ದಾಗಿ ಹೇಳ್ತಾ ಇದ್ದಿ, ಕ್ಯೂಟಾಗಿ ಹೇಳ್ತಾ ಇದ್ದಿ. ಅಮ್ಮ ನಿಜವಾಗ್ಲೂ ಅತ್ತೆ ಬಿಟ್ರು ಗೊತ್ತಾ ಕೊನೆಗೆ. ವೆರಿ ಕ್ಯೂಟ್. ನನಗೆ ಥೀಮು ಇಷ್ಟ ಆಯಿತು, ಆ್ಯಕ್ಟಿಂಗು ಇಷ್ಟ ಆಯಿತು. ಆ್ಯಂಡ್ ಬೇಸಿಕ್ಲಿ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಕ್ಯೂಟ್. ಎಸ್, ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸ್ಕೋರ್ ಕೊನೆಯಲ್ಲಿ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗುಗೆ ನಾನು ಇವಾಗ ಎಲ್ಲಿಂದ ಹಣ್ಣು ತೊಗೊಂಡೋಗ್ಲಿ? ಕಾಡಿಂದ ಬೇರೆ ನಾಡಿಗೆ ಬಂದುಬಿಟ್ಟಿದ್ದೀನಿ. ಇಲ್ಲೇನು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ವಲ್ಲಪ್ಪ. ಹಾಂ, ಇಲ್ಲಿ ಯಾರೂ ಕಾಣಿಸ್ತಿಲ್ಲ. ಫ್ರೂಟ್ಸ್ ಇಟ್ಟಿದ್ದಾರೆ, ತೊಗೊಂಡೋಗ್ಬಿಡ್ಲಾ? ಫಲಹಾರ ಇದೆ ಇಲ್ಲಿ. ಯಾರೋ ಕಳ್ಳ ನನ್ನ ಮಗ ಬತ್ತವನೇ. ಅಯ್ಯಯ್ಯೋ ಅಯ್ಯಯ್ಯೋ. ನಾನೇನಕ್ಕೋಸ್ಕರ ಬಂದೆ? ನಿಮ್ಮ ಮನೆ ಕೇಳಕ್ಕೆ ಬಂದ? ಹಣ್ಣು ತಾನೇ ಕೇಳಕ್ಕೆ ಬಂದೆ. ನಮ್ಮ ಕಾಡಿಗೆ ನೀವೆಲ್ಲ ಬಂದು ನಿಮ್ಗೇನು ಬೇಕೋ ಅದನ್ನು ಬೆಳ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಏನೂ ಇಲ್ಲಂಗೆ ಮಾಡ್ತಾಯಿದ್ದೀರಾ. ನನ್ನ ಮಗು ಅಲ್ಲಿ ಕಾಯ್ತಾ ಇದೆ, ನಾನು ಏನು ಕೊಡಲಿ ಅವನಿಗೆ? ಯಾಕೆ ಈ ಜನ ಹಿಂಗೆ? ಯಾಕೆ ಹಿಂಗೆ? ನೀವು ನನ್ನ ಯಾಮರ್ಸಿ ಇವತ್ತು ಒಂದು ಹಣ್ಣು ತಗೊಂಡೋಗ್ಬೇಕು ಅಂತಿದ್ದೆ, ಎಲ್ಲ ಕರ್ಕೊಂಡೋಗ್ತೀನಿ. ನಿನಗಿವತ್ತು ಉಂಡೆನ ಮನೆ ಬಿಸ್ನೆಸ್ಸು, ಉಂಡೆನ ಮನೆ ನಿನಗೆ ವ್ಯಾಪಾರ ಮಾಡ್ತೀನಿ ತಡಿ ನಿನಗೆ. ಅಮ್ಮ, ಯಾಕಮ್ಮ ಇಷ್ಟೊಂದು ಸುಸ್ತಾಗಿರೋ ಥರ ಕಾಣಿಸ್ತಿದ್ಯಾ? ಏನೂ ಇಲ್ಲಪ್ಪ, ಅಲ್ಲಿ ಯಾರೋ ಈ ಜನ ಏನೋ ಬಣ್ಣ ಇರ್ಸ್ಕೊತಾರಂತೆ. ಬಣ್ಣ ಇರ್ಸ್ಕೊತಾ ಇದ್ರು, ಒಂಚೂರು ನೋವಾಗ್ಬಿಟ್ಟದೆ ಕಣ. ಇಷ್ಟೇ, ತಗೋ ತಿನ್ನು. ಜೋ ಕಿವಿ
ಅಮ್ಮ ಏನಾಯ್ತಮ್ಮ ಎದ್ದೋಳಮ್ಮ ಅಮ್ಮ ಏನಾಯ್ತಮ್ಮ ಎದ್ದೋಳು ನಮ್ಮಮ್ಮ ಏನ್ ತಪ್ಪು ಮಾಡಿದ್ದಾರೆ ಕಾಡಿಂದ ನಾಡಿಗೆ ಬಂದಿದ್ದೆ ತಪ್ಪಾ ಇರಿ ನಿಮಗೆ ತೋರಿಸ್ ಮಾತಾಡಿಸ್ತಾರೆ ಯಾರು ಸ್ನಾನ ಮಾಡಿಸ್ತಾರೆ ಬರ್ಲಿ ಜೋರು. ತುಂಬಾ ಕ್ಯೂಟ್ ಕೋತಿಗಳ ತರನೇ ಕಾಣಿಸ್ತಾ ಇದ್ರ ಸೌಂಡ್ ಕ್ಯೂಟ್ ಆಗಿತ್ತು ಕೋತಿ ತರನೇ. ಸೊ ನಮ್ಮ ಜಡ್ಜಸ್ ಹತ್ರ ಕೇಳೋಣ, ಓಕೆನಾ? ಹೇಗ್ ಮಾಡಿದ್ರಿ ಸ್ಕಿಟ್ ಏನು ಅಂತ. ಸೊ ಶ್ವೇತಾ ಮ್ಯಾಮ್, ನಿನಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ಯಾ ನೀನು. ಸೊ ಹಾಗಾಗಿ ವೆರಿ ನೈಸ್. ಈಗ ನನಗೆ ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ ಥೀಮು ಎಸ್ ಅಫ್ಕೋರ್ಸ್ ಮಂಗಗಳಲ್ಲಿ ನಾವು ನೋಡಬೇಕು ಅಂತಂದರೆ ಅಮ್ಮನಿಗೂ ಮಗುಗೂ ಯಾವಾಗಲೂ ಅಂಟು, ಅಷ್ಟು ಪೊಸೆಸಿವ್ ನೇಚರ್ ಅಮ್ಮಂದ್ರಿಗೆ ಮಗು ಮೇಲೆ ಮಂಕೀಸಲ್ಲಿ ಅದು ಕಾಣ್ತು. ಅಫ್ಕೋರ್ಸ್ ಅದು ಕಾಣ್ತು. ಮೇ ಬಿ ಇನ್ನೊಂದು ಸ್ವಲ್ಪ ಬೆಟರ್ ಇರ್ಬೋದಿತ್ತೇನೋ ಪ್ರೆಸೆಂಟೇಷನ್, ಯಾಕೆಂದರೆ ಆ್ಯಕ್ಟಿಂಗ್ ವೈಸ್ ಅಫ್ಕೋರ್ಸ್ ನಾವೇನು ಕೇಳ್ತಾ ಇಲ್ಲ, ಬಟ್ ಥೀಮ್ ಕೂಡ ಪ್ರೆಸೆಂಟೆಡ್ ಇನ್ ಲಿಟಲ್ ಬೆಟರ್ ವೇ ಅಂತ ಅನ್ನಿಸ್ತು. ಬಟ್ ವಾಟ್ ಎವರ್ ಯು ಹವ್ ಚೋಸನ್ ಅದು ಅಫ್ಕೋರ್ಸ್ ಕನ್ವೆ ಆಯಿತು ನಮಗೆ. ಆ್ಯಂಡ್ ಮಂಕೀಸ್ ಅಂತಂದರೆ ತುಂಬ ತರಲೆ ಮಾಡುತ್ತೆ ಅಂತ ಅನ್ನಿಸ್ತು ನನಗೆ. ವಿಪರೀತ ತರಲೇಬೇಕು, ಇನ್ನೊಂದು ಸ್ವಲ್ಪ ತರಲೇಬೇಕಿತ್ತು. ಯಾಕೆಂದರೆ ಅಮ್ಮ ಮಗು ಮಧ್ಯದಲ್ಲಿ ಅಫ್ಕೋರ್ಸ್ ಕನೆಕ್ಷನ್ ಗೊತ್ತಾಯಿತು. ಆ್ಯಂಡ್ ಊಟಕ್ಕೋಸ್ಕರ ಏನೇನು ಮಾಡ್ತಿದ್ರಿ ನೀವು ಅನ್ನೋದೊಂದು ಅರ್ಥ ಆಯಿತು. ಬಟ್ ಈ ಕುಡ್ ಹ್ಯಾವ್ ಬಿನ್ ಲಿಟಲ್ ಬೆಟರ್ ಅಂತ ನನಗೆ ಅನ್ನಿಸ್ತು. ಬಟ್ ಎನಿವೇ ಯು ಹ್ಯಾವ್ ಟ್ರೈಡ್ ಯುವರ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸರ್, ನಿಮ್ಮ ಬೇಸಿಕ್ ಸ್ಕಿಟ್ಟಿನ ಥೀಮ್ ತುಂಬ ಚೆನ್ನಾಗಿದೆ. ಅಂದರೆ ಇವತ್ತು ಬೆಂಗಳೂರಲ್ಲೇ ನೋಡಿದ್ರೆ ಕೋತಿಗಳು ಹೆಂಗೆ ಕಷ್ಟಪಡ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಅದು ಮರಗಳನ್ನ ಕಟ್ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಊಟ ಸಿಗ್ತಾಯಿಲ್ಲ. ವಿಧಿ ಇಲ್ದಿರ ಅವರು ನಮ್ಮ ಮನೆಗಳಲ್ಲಿ ಬಂದು ಊಟ ತೊಗೊಂಡೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನಾಗಿದೆ ಅಂದರೆ ಅವರ ಜಾಗವನ್ನು ನಾವು ಆಕ್ಯುಪೈ ಮಾಡ್ಕೊಂಡಿದ್ದೀವಿ. ಬೇಸಿಕ್ಕಾಗಿ ನಿಮ್ಮ ಥೀಮಲ್ಲಿ ಅದು ಬರಬೇಕಾಗಿತ್ತು. ನಮ್ಮ ಜಾಗ ನೀವು ತೊಗೊಂಡ್ಬಿಟ್ಟಿದ್ದೀರಾ, ನಮ್ಮ ಮರ ಇತ್ತು ಇಲ್ಲಿ, ಅದನ್ನು ಒಡೆದಾಕ್ಬಿಟ್ಟಿದ್ದೀರಾ, ನೀವು ಮನೆ ಕಟ್ಟಿದ್ದೀರಾ ಅನ್ನೋ ಆ ಥರ ಒಂದು ಫೀಲ್ ಬರಬೇಕಾಗಿತ್ತು ನನಗನ್ಸಿದ್ದು. ಬಟ್ ಪರ್ಫಾರ್ಮೆನ್ಸ್ ವೈಸ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ರಿ. ಥಾಟ್ ವೈಸ್ ಇನ್ನೊಂಚೂರು ವರ್ಕ್ ಮಾಡಿದ್ದಿದ್ರೆ ಚೆನ್ನಾಗಿರೋದು ಅಂತ ನನ್ನ ಫೀಲಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಬೊಮ್ಮನ್ ಸರ್, ಹೇಗೆ ಅನ್ನಿಸ್ತು? ಖುಷಿ ಅನ್ನಿಸ್ತಾ ಕೋತಿ ನೋಡಿ? ಖುಷಿ ಆಯ್ತು. ಖುಷಿ ಆಯ್ತಾ? ಚೆನ್ನಾಗಿ ಮಾಡಿದ್ರ ಮಂಕೀಸು? ಈ ತರ ಕೋತಿಗಳು ನಿಮ್ ಕಾಡಲ್ಲಿ ನೋಡಿದೀರಾ? ಕಾಡುಗಳು ನೋಡಿದ್ದೇನೆ. ಎಲ್ಲಿ ಕಾಡಲ್ಲಿ ಹಿಂಗೆ ಆಡುತ್ತಾ ಕೋತಿಗಳು? ಅಯ್ಯೋ, ಯಾವ ಕೋತಿನಾದ್ರೂ ಪಳಗಿಸ್ಬೋದು, ಆದ್ರೆ ಈ ಕೋತಿನಲ್ಲ. ಅಯ್ಯೋ ದೇವ್ರೆ. ಬಿಟ್ರೆ ಈ ಕೋತಿ ಮತ್ತೆ ಇವ್ರದ್ದು ಫೈಟ್ ಮುಗಿಯಲ್ಲ. ಓಕೆ, ಎನಿವೇಸ್ ವೆಲ್ ಡನ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಶೋನ ಟೈಟಲ್ ವಿನ್ನರ್ ಕೊಡ್ತಿದ್ದಾರೆ ಕಾಸಾ ಗ್ರ್ಯಾಂಡ್ ರಿಯಲ್ ಎಸ್ಟೇಟ್ ಅವರು ಬರೋಬ್ಬರಿ 5 ಲಕ್ಷ ರೂಪಾಯಿ. ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಸ್ಕಿಟ್ಗಳನ್ನ ನೀವು ನೋಡಿರ್ತೀರಾ. ಮುಂದಿನ ಸಂಚಿಕೆಯಲ್ಲಿ ಕೂಡ ಒಂದಷ್ಟು ಸ್ಕಿಟ್ಗಳು ನಿಮ್ಗೋಸ್ಕರ ಕಾದಿದೆ. ಹಾಗೆ ಬೊಮ್ಮನ್ ಸರ್ ಹಾಗೂ ಬೆಳ್ಳಿ ಮೇಡಮ್ ಜೊತೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ನಾವೆಲ್ಲರೂ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಸಿರಿ ಕನ್ನಡ. ಇದು ಸಿರಿ ಸೂಪರ್ ಬಾಯ್.